ಎಲ್ಲರಿಗೂ ನಮಸ್ಕಾರ. UDICE ಪ್ಲಸ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಮ್ಯಾಪ್ ಹೆಡ್ ಆಫ್ ದ ಸ್ಕೂಲ್ ಆ್ಯಂಡ್ ಅಸಿಸ್ಟೆಂಟ್ ಹೆಡ್ ಆಫ್ ದ ಸ್ಕೂಲ್. ಈ ಎರಡೂ ಅಪ್ಡೇಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಗುರುಗಳು ಕೂಡಲೇ ಈ ಒಂದು ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ತುಂಬ ಸಿಂಪಲ್ ಆಗಿದೆ ಇದು. ಯಾರು ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ಮುಂದೆನೂ ಕೂಡ ಹೊಸ ಇದೇ ರೀತಿಯ ಅಪ್ಡೇಟ್ಸ್ಗಳನ್ನು ಈ ಚಾನಲ್ನಲ್ಲಿ ನೀಡಲಾಗುವುದು ಅಂತ ಹೇಳ್ತಾ, ಮೊದಲಿಗೆ ಸ್ನೇಹಿತರೆ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ UDICE ಪ್ಲಸ್ ಅಂತ ನಾವು ಟೈಪ್ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸರ್ಚ್ ಮಾಡಿದಾಗ. ಸೊ ಅಲ್ಲಿ UDICE ಪ್ಲಸ್ ಇದೆಯಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಬಲಭಾಗದಲ್ಲಿರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್. ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಗೋ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಒಂದಷ್ಟು ಬ್ಲಾಕ್ಗಳು ಬರ್ತವೆ. ಇಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್, ಟೀಚರ್ ಮಾಡ್ಯೂಲ್ಸ್, ಸ್ಟೂಡೆಂಟ್ ಮಾಡ್ಯೂಲ್ಸ್, ಈ 4 ಬ್ಲಾಕ್ಗಳು ಬರ್ತವೆ. ಸೊ ಅದರಲ್ಲಿ ನಾವು ಟೀಚರ್ ಮಾಡ್ಯೂಲ್ ಇದೆಯಲ್ಲ, ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ UDICE ಪ್ಲಸ್ ಅನ್ನು ಹಾಕಬೇಕು, ನಂಬರನ್ನು, ಯೂಸರ್ ಐಡಿಗೆ ಪಾಸ್ವರ್ಡನ್ನು ಹಾಕಬೇಕು. ತದನಂತರ ಕ್ಯಾಪ್ಚಾವನ್ನು ಹಾಕಿ ಸರ್ಚ್ ಮಾಡಬೇಕು. ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಡ್ಯಾಶ್ ಬೋರ್ಡ್ ಇದೆ, ಸೊ ಹಾಗೆ ಬೇರೆ ಬೇರೆಯ ಬ್ಲಾಕ್ಗಳಿದ್ದಾವೆ. ಅಲ್ಲಿ ಫಸ್ಟ್ ಒನ್ ಸ್ಕೂಲ್ ಡ್ಯಾಶ್ ಬೋರ್ಡ್. ಸೊ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಹೆಡ್ ಆಫ್ ದ ಸ್ಕೂಲ್, ಅಸಿಸ್ಟೆಂಟ್ ಆಫ್ ದ ಸ್ಕೂಲ್, ಆ 2 ಬಾಕ್ಸ್ಗಳು ಖಾಲಿ ಇದೆ. ಅಲ್ಲಿ ಮ್ಯಾಪಿಂಗ್ ಮಾಡಬೇಕು. ಇಲ್ಲಿ 2 ಆಯ್ಕೆಗಳು ಬರುತ್ತೆ, ಹೆಡ್ ಆಫ್ ದ ಸ್ಕೂಲ್ ಮತ್ತು ಅಸಿಸ್ಟೆಂಟ್ ಆಫ್ ದ ಸ್ಕೂಲ್. ಹೆಡ್ ಆಫ್ ದ ಸ್ಕೂಲನ್ನು ತಗೋಬೇಕು. ಇಲ್ಲಿ 3 ಆಯ್ಕೆಗಳು ಬರ್ತವೆ ರೀಜನ್ನಲ್ಲಿ. ಸೊ ಅಲ್ಲಿ ವಿತಿನ್ ಸ್ಕೂಲ್ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಇಲ್ಲಿ ಶಿಕ್ಷಕರ ಹೆಸರುಗಳು ಡಿಸ್ಪ್ಲೇ ಆಗ್ತವೆ. ಅಲ್ಲಿ ಆ ಶಾಲೆಯ ಹಿರಿಯ ಶಿಕ್ಷಕರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅಪ್ಡೇಟ್ ಕೊಡಬೇಕು. ಇಲ್ಲಿ ಒಂದು ಮೆಸೇಜ್ ಬರುತ್ತೆ, ನಾನು ನೋ ಕೊಟ್ಟಿದ್ದೀನಿ, ನೋಡೋಣ. ಸೇಮ್ ಏನಿದೆ ಹಿಂದೆ ಹೇಗೆ ಹೇಳಿದ್ವಿ ಅದನ್ನೇ ಫಾಲೋ ಮಾಡಬೇಕು. ಅಸಿಸ್ಟೆಂಟನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಎಸ್ ಕೊಟ್ಟಿದ್ದೇನೆ. ಈಗ ನಾವು ಅಪ್ಡೇಟ್ ಆಗಿದೆ ಹೆಂಗಿದೆ ಚೆಕ್ ಮಾಡ್ಕೊಳ್ಬೇಕು. ಬಲಭಾಗದಲ್ಲಿ 3 ಆಯ್ಕೆಗಳಿದ್ದಾವೆ. ಸೊ ಅದರಲ್ಲಿ ಮೊದಲನೇ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೋಮ್ ಮತ್ತು ಡ್ಯಾಶ್ ಬೋರ್ಡ್ಗೆ ಬರ್ತೇವೆ. ಡ್ಯಾಶ್ ಬೋರ್ಡನ್ನು ಓಪನ್ ಮಾಡಬೇಕು. ಅಸಿಸ್ಟೆಂಟ್ ಟೀಚರ್ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ. ಹೆಡ್ ಆಫ್ ದ ಸ್ಕೂಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿಲ್ಲ. ಮತ್ತೆ ಮ್ಯಾಪಿಂಗ್ ಹೋಗಬೇಕು. ಹೆಡ್ ಆಫ್ ದ ಸ್ಕೂಲ್ಗೆ ಹೋಗಬೇಕು. ರೀಸನ್ನಲ್ಲಿ ವಿತಿನ್ ಸ್ಕೂಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಟೀಚರಲ್ಲಿ ಹಿರಿಯ ಶಿಕ್ಷಕರ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಪ್ಡೇಟ್ ಕೊಡಬೇಕು. ಇಲ್ಲಿ ಎಸ್ ಅದನ್ನು ಕ್ಲಿಕ್ ಮಾಡಬೇಕು. ಈಗ ಮತ್ತೆ ಒಂದ್ಸಲ ಚೆಕ್ ಮಾಡೋಣ. ಹೋಮ್, ಡ್ಯಾಶ್ಬೋರ್ಡ್. ಸೊ ನೋಡಿ, ಇಬ್ಬರ ಮಾಹಿತಿನೂ ಕೂಡ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ನಮ್ಮ ವಿವರಣೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.